ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 87ನೇ ಭೇಟಿ. ನಾನು ಅಲ್ಲಿ ಟೈಟಲ್ ಹೇಳಿದ್ದೇನೆ, ಲೆಟ್ ಅಸ್ ಲರ್ನ್ ಅಂತ. ಲರ್ನ್ ಅನ್ನುವ ಪದವನ್ನು ಕಲ್ತ್ಕೊಳ್ಳೋಣ. ಲರ್ನ್ ಅಂದರೆ ಕಲಿಯೋದು ಅಂತ ಗೊತ್ತು. ಆದರೆ ಆ ಲರ್ನ್ ಅನ್ನುವ ಪದಕ್ಕೆ ನಾವು ಅದರ ಬದಲು ಬೇರೆ ಏನೇನೋ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ನಾನು ಬರೆದಿದ್ದೇನೆ, ಐ ಕೇಮ್ ಟು ನೋ, ಐ ಲರ್ನ್. ಐ ಕೇಮ್ ಟು ನೋ ಇನ್ಕರೆಕ್ಟ್ ಅಂತ ಹಾಕಿದ್ದೇನೆ, ತಪ್ಪು ಅಂತ ಹಾಕಿದ್ದೇನೆ. ಐ ಲರ್ನ್ ಕರೆಕ್ಟ್ ಅಂತ. ನೀವು ಚೆಕ್ ಮಾಡಿದ್ರೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅವೆಲ್ಲ ಏನು ಹೇಳ್ತವೆ ಅಂದರೆ ಇದು ಸರಿ ಅಂತ ಹೇಳ್ತವೆ. ಆದರೆ ಬ್ರಿಟಿಷರ್ಸು ಸ್ಟ್ಯಾಂಡರ್ಡ್ ಇಂಗ್ಲೀಷ್ನವರಲ್ಲ. ಬಹುಶಃ ಏಷ್ಯನ್ ಕಂಟ್ರೀಸಲ್ಲಿ ಎಲ್ಲ ಸರಿಯಾಗ್ಬೋದು, ಅಮೆರಿಕನ್ ಕಂಟ್ರೀಸಲ್ಲಿ ಒಪ್ಕೊಳ್ತಾರೆ ಇದನ್ನು. ಆದರೆ ನಮ್ಮ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಅವರು ಐ ಕೇಮ್ ಟು ನೋ ಇನ್ಕರೆಕ್ಟ್ ಅಂತ ಹೇಳ್ತಾರೆ. ಇದು ಯಾಕೆ ಬಂದಿರ್ಬೋದು ಅಂತಂದರೆ, ನಮ್ಮ ಮದರ್ ಟಂಗಲ್ಲಿ ಹೇಳ್ತೀವಿ, ನಾವು ಕನ್ನಡದಲ್ಲಿ ಹೇಳ್ತೀವಿ, ನನ್ನ ಗಮನಕ್ಕೆ ಬಂತು. ಕಮ್ ಅಂದರೆ ಬಾ, ಕೇಮ್ ಅಂದರೆ ಬಂತು, ಬಂದರು, ಬಂದಿದ್ದಾರೆ ಎಲ್ಲ ಆಗ್ತದೆ. ಅದಕ್ಕೆ ಕಮ್ಗೆ ಒಂದೇ ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಎರಡೂ ಒಂದೇ. ಕಮ್, ಕೇಮ್, ಕಮ್. ನೋಡಿ, ಗೋ, ವೆಂಟ್, ಗಾನ್ ಅಂತೀವಲ್ಲ, ಅದಕ್ಕೆ ಮೂರನೇದು ಕಮ್ಮು, ಮೊದಲನೇದು ಕಮ್ಮೆ. ಪಾಸ್ಟ್ ಟೆನ್ಸ್ ಮಾತ್ರ ಕೇಮ್. ಅದು ಪಾಸ್ಟ್ ಪಾರ್ಟಿಸಿಪಲ್ ಕಮ್ಮಿ. ಭಾಳಷ್ಟು ಮಕ್ಕಳು ಬರೀತಾರೆ ಕೊಟ್ಟರೆ, ನಮ್ಮ ಪೇರೆಂಟ್ಸು ಕಾಲೇಜಿಗೆ ಬಂದಿದ್ದಾರೆ ಬರೀರಿ ಅಂದರೆ ಮೈ ಪೇರೆಂಟ್ಸ್ ಹ್ಯಾವ್ ಕೇಮ್ ಟು ಕಾಲೇಜ್ ಅಂತ ಬರೀತಾರೆ. ದಟ್ ಈಸ್ ಇನ್ಕರೆಕ್ಟ್. ಮೈ ಪೇರೆಂಟ್ಸ್ ಹ್ಯಾವ್ ಕಮ್ ಟು ಕಾಲೇಜ್ ಅಂತ ಬರಿಬೇಕು. ಇದು ಯಾಕೆ ತಪ್ಪು ಅಂತ ಅಂದರೆ, ಇದು ಬಹುಶಃ ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಮಾಡ್ಕೊಂಡ್ರೆ, ನನ್ನ ಗಮನಕ್ಕೆ ಬಂತು ಅಂತ. ಕಮ್ ಅಂದರೆ ಬಾ, ಕೇಮ್ ಅಂದರೆ ಬಂತು, ಇದು ನನ್ನ ಗಮನಕ್ಕೆ ಬಂತು ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಐ ಲರ್ನ್ಟ್ ಅಂತ. ಲರ್ನ್ ಅಂದರೆ ತಿಳಿ, ಲರ್ನ್ಟ್ ಅಂತ ಅಂದರೆ ಅದು ಪಾಸ್ಟ್ ಟೆನ್ಸ್, ಅದು ಪಾರ್ಟಿಸಿಪಲ್ಲು ಲರ್ನ್ಟ್ ಆಗಿದೆ. ಐ ಹ್ಯಾವ್ ಲರ್ನ್ಟ್ ಸಮ್, ಗೊತ್ತಾಯ್ತಾ, ಸಮ್ ಟಾಪಿಕ್, ಸಮ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಓಕೆ, ಐ ಹ್ಯಾವ್ ಲರ್ನ್ಟ್, ನೋಡೋದಕ್ಕೆ ನಾನು ಕಲ್ತ್ಕೊಂಡಿದ್ದೇನೆ. ಹ್ಯಾವ್ ಯು ಲರ್ನ್? ಎಸ್, ಐ ಹ್ಯಾವ್ ಲರ್ನ್ಟ್. ಕಲ್ತ್ಕೊಂಡಿದ್ದೀಯಪ್ಪ? ಕಲ್ತ್ಕೊಂಡಿದ್ದೇನೆ. ಮಕ್ಕಳು ಹೇಳ್ತಾರೆ, ಸರ್ ಐ ಹ್ಯಾವ್ ಲರ್ನ್ಟ್ ಸರ್, ಈ ಟಾಪಿಕ್ ನಾನು ಕಲ್ತ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಐ ಕೇಮ್ ಟು ನೋ ಇಸ್ ನಾಟ್ ಎ ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಐ ಲರ್ನ್ ಈಸ್ ಎ ಸ್ಟ್ಯಾಂಡರ್ಡ್. ಇದು ಒಂದು ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಇದಲ್ಲ. ಇದನ್ನು ನಮ್ಮ ತುಂಬ ಜನ ಬಳಸ್ತಾರೆ, ಭಾಳಷ್ಟು ಜನ ಆಫೀಸರ್ಸ್ ಬಳಸ್ತಾರೆ. ಅದನ್ನು ನೋಡ್ಕೊಂಡು ಎಲ್ಲರೂ ಬಳಸ್ತಾರೆ. ನಾವು ಬಳಸ್ತಿದ್ವಿ ಭಾಳ ಹಿಂದೆ. ಬಹುಶಃ ನನಗೆ ಬಹಳ ಹಿಂದೆಯೇ ಇದು ಗೊತ್ತಾಯಿತು. ನನಗೆ ಇದನ್ನು ತಿಳಿಸಿದ್ರು ಭಾಳಷ್ಟು ಜನ. ನನ್ನ ಹೆಣ್ಣು ನನಗೆ ಬಂದಿವೆ ಮೆಸೇಜ್ಗಳು. ಐ ಕೇಮ್ ಟು ನೋ ಸರ್, ಬ್ರದರ್, ಹೀಗೆಲ್ಲ ಬರೀತಾರೆ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು. ಐ ಕೇಮ್ ಟು ನೋ ಹೇಳಬಾರ್ದು ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ. ನಮ್ಗೆ ಅರ್ಥ ಮಾಡೋದೇ ಬೇರೆ, ಸ್ಟ್ಯಾಂಡರ್ಡ್ ಇಂಗ್ಲೀಷೇ ಬೇರೆ. ಅದರಲ್ಲೂ ನಮ್ಮ ಕೆಲವು ಪ್ಲೇಸ್ಮೆಂಟಲ್ಲಿ ಒಂದು ಚೂರು ತಪ್ಪಿದ್ರು ಮಕ್ಕಳು ರಿಜೆಕ್ಟ್ ಆಗಿಬಿಡ್ತಾರೆ, ಅದರಿಂದ ಸೆಲೆಕ್ಷನ್ ಆಗಲ್ಲ. ಅದಕ್ಕೋಸ್ಕರ ನಾವು ಕಲಿಬೇಕು. ಕಲ್ತಿದ್ರೆ ಚೆನ್ನಾಗಿ ಕಲ್ತ್ಕೋಬೇಕು, ತಪ್ಪಿಲ್ದಾಗೆ ಕಲ್ತ್ಕೋಬೇಕು. ಅದು ಎನಿ ಲ್ಯಾಂಗ್ವೇಜ್ ಆಗಲಿ. ಐ ಕೇಮ್ ಟು ನೋ ಈಸ್ ನಾಟ್ ಎ ಕರೆಕ್ಟ್ ಸೆಂಟೆನ್ಸ್. ಐ ಲರ್ನ್ಟ್ ಈಸ್ ಎ ಕರೆಕ್ಟ್ ಸೆಂಟೆನ್ಸ್. ಕೇಮ್ ಟು ನೋ ಅನ್ನುವುದು ಸರಿಯಾದ ವಾಕ್ಯ ಅಲ್ಲ, ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಲ್ಲ. ಐ ಲರ್ನ್ಟ್ ಅನ್ನೋದು ಸರಿಯಾದ ವಾಕ್ಯ. ಇಷ್ಟೇ ಸಬ್ಸ್ಟಿಟ್ಯೂಷನ್. ಇಷ್ಟು ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ಈ ಥರದ್ದು ತುಂಬ ಇದೆ. ಇಂಡಿಯನ್ ಇಂಗ್ಲೀಷು, ಸ್ಟ್ಯಾಂಡರ್ಡ್ ಇಂಗ್ಲೀಷು. ನಿಮಗೆ ಹೇಳಿದ್ದೇನೆ ಹಿಂದೆ, ಕೋ ಬ್ರದರ್, ಕೋ ಸಿಸ್ಟರ್ ಎಲ್ಲ ಇವೆ ನಮ್ಮಲ್ಲಿ. ಅಲ್ಲಿಲ್ಲ, ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಇಲ್ಲವೇ ಇಲ್ಲ. ಅದು ಒಂದು ಕಡೆ ಹೇಳ್ತಾರೆ ಇಂಡಿಯನ್ಸ್ ಮಾತ್ರ ಉಪಯೋಗಿಸ್ತಾರೆ, ಕೆಲವಕ್ಕೆ ಏಷ್ಯನ್ ಕಂಟ್ರೀಸಲ್ಲಿ ಮಾತ್ರ ಬಳಸ್ತಾರೆ ಅಂತ. ಆದಷ್ಟು ನಾವು ಬ್ರಿಟಿಷ್ ಇಂಗ್ಲೀಷನ್ನು ಕಲ್ತ್ಕೋಬೇಕು. ಅಮೆರಿಕಕ್ಕೆ ಹೋದವರು ಅಲ್ಲೇ ಅಡ್ಜಸ್ಟ್ ಆಗ್ತಾರೆ, ಅದು ಮಾಡಿಕೊಳ್ಳಿ. ನಮಗೆ ಇದು ಗೊತ್ತಿದ್ದರೆ ಒಳ್ಳೆಯದು. ಅದಕ್ಕೆ ಹೇಳಿದ್ದೇನೆ. ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ.